ಸೊ ಹೆಲೋ ಟ್ರೇಡರ್ಸ್, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಆರಾಮಾಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಆಲ್ರೆಡಿ ನಾವು ಪ್ರಾಫಿಟ್ ಬುಕ್ ಮಾಡಿದ್ದೀವಿ. ಇವಾಗ 10 ಗಂಟೆ ಆಗಿದೆ. ನಮ್ಮ ಎಂಟ್ರಿ 9:45ಗೆ ಆಗಿತ್ತು. 10 o'clockಗೆ ನಾವು ಎಕ್ಸಿಟ್ ಆಗಿದ್ದೀವಿ. 10 o'clock ಅಲ್ಲ, ಆ್ಯಕ್ಚುಲಿ 9:55ಗೆ ನಾನು ಎಕ್ಸಿಟ್ ಆಗಿದ್ದೀನಿ. ಸೊ ಇವತ್ತು ನಾವು ಪ್ರಾಫಿಟ್ ಬುಕ್ ಮಾಡಿದ್ದೀವಿ. ಇವತ್ತಿನ ಪ್ರಾಫಿಟ್ ಬಂದುಬಿಟ್ಟು 610 ರೂಪಾಯಿ. ಅಂದರೆ ಅಪ್ರಾಕ್ಸಿಮೇಟ್ಲಿ ನಾವು ಇವತ್ತು ಒಂದು 24-25 ಪಾಯಿಂಟ್ಸ್ನ ಕ್ಯಾಪ್ಚರ್ ಮಾಡಿದ್ದೀವಿ ಪ್ರೀಮಿಯಮ್ದು. ಸೊ ಇವತ್ತಿನ ಟ್ರೇಡಿಂಗ್ ದಿನ ಲಾಜಿಕ್ ಏನು ಅಂತ ತಿಳ್ಕೊಳ್ಳೋಣ. ಇವತ್ತಿನ ಟ್ರೇಡಿಂಗ್ ಡೇ ತುಂಬ ಇಂಟ್ರೆಸ್ಟಿಂಗ್ ಇದೆ. ಬಿಕಾಸ್ ಎಷ್ಟು ಪಾಯಿಂಟ್ಸ್ ಗ್ಯಾಪ್ ಅಪ್ ಆಯಿತು ಗೊತ್ತಾ ಇವತ್ತು ಮಾರ್ಕೆಟು. ಆಲ್ಮೋಸ್ಟ್ ನೀವು ನೋಡಿದರೆ ಇವತ್ತು 350 ಪಾಯಿಂಟ್ಸ್ ಗ್ಯಾಪ್ ಡೌನ್ ಆಗಿದೆ. ದಿಸ್ ಇಸ್ ಬಿಕಾಸ್ ಆಫ್ ನೆಗೆಟಿವ್ ನ್ಯೂಸ್. ಸೆಬಿ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಗೆ ತರ್ತಾನೆ ಇದೆ, ಟ್ರೇಡರ್ಸ್ಗೆ ಟಾರ್ಚರ್ ಕೊಡ್ತಾನೆ ಇದೆ. ಸೊ ಆ ರೀಸನ್ಗೆ ಒಂದು ನೆಗೆಟಿವ್ ವಾತಾವರಣ ಇತ್ತು ಮಾರ್ಕೆಟಲ್ಲಿ. ಸೊ ನ್ಯೂಸು ನೆಗೆಟಿವ್ ಇತ್ತು. ಸೊ ಅದಕ್ಕೆ ಅದೇ ರೀಸನಿಂದ ಇವತ್ತು ಗ್ಯಾಪ್ ಡೌನ್ ಆಗಿದೆ ಮಾರ್ಕೆಟ್. ಬಿಕಾಸ್ ಇಂಡಿಯನ್ ಮಾರ್ಕೆಟಲ್ಲಿ ನ್ಯೂಸ್ ಮೇಲೆ ಮಾರ್ಕೆಟ್ ನಡೆಯುತ್ತೆ. ನ್ಯೂಸಿಂದ ತುಂಬ ಮ್ಯಾನಿಪುಲೇಟ್ ಆಗ್ತಿರ್ತಾರೆ ಜನ. ಸೊ ಸೇಮ್ ಥಿಂಗ್ ಹ್ಯಾಪನ್ ಟುಡೇ ಆಲ್ಸೋ. ಸೊ ಟುಡೇ 350 ಪಾಯಿಂಟ್ಸ್ ಗ್ಯಾಪ್ ಡೌನ್ ಆಗಿದೆ. ಯಾರು ಕೂಡ ಇವತ್ತು ಊಹೆನೂ ಮಾಡಿರಲಿಲ್ಲ ಇಷ್ಟೊಂದು ಗ್ಯಾಪ್ ಡೌನ್ ಆಗುತ್ತೆ ಅಂತ. ಸೊ ಗ್ಯಾಪ್ ಡೌನ್ ಆದ ತಕ್ಷಣ ಏನಾಗುತ್ತೆ ನೋಡಿ, ಇಂಟ್ರೆಸ್ಟಿಂಗ್ ಇದೆ, ತುಂಬ ಇಂಟ್ರೆಸ್ಟಿಂಗ್ ಇದೆ. ಗ್ಯಾಪ್ ಡೌನ್ ಆದ ತಕ್ಷಣ ಫಸ್ಟ್ 4 ಕ್ಯಾಂಡಲ್ಸ್ ಬೇರಿಶ್ ನೇಚರ್ ತೋರಿಸುತ್ತೆ. ಅಂದರೆ ಸೆಲ್ಲಿಂಗ್ ಪ್ರೆಷರ್ ಇತ್ತು. ಈ ಸೆಲ್ಲಿಂಗ್ ಪ್ರೆಷರ್ ಯಾಕಿತ್ತು ಗೊತ್ತಾ? ಎಷ್ಟು ಜನ BTST ತೊಗೊಂಡು ಹೋಗಿದ್ರಲ್ಲ ಫ್ರೈಡೇ, ಅವರೆಲ್ಲರೂ ಇಲ್ಲಿ ಎಕ್ಸಿಟ್ ಆಗ್ತಾಯಿದ್ರು. ಸೊ ಅವ್ರು ಹೆಂಗೆ ಎಕ್ಸಿಟ್ ಆಗ್ತಾಯಿದ್ರು ಹಂಗೆ ಮಾರ್ಕೆಟ್ ಬಿತ್ತು ಇಲ್ಲಿ ಫಸ್ಟು. ಆಮೇಲೆ ಬಂತು ನೋಡ್ರಿ ಬಾಯರ್ಸ್ ಎಂಟ್ರಿ. ಆಮೇಲೆ ಬಾಯರ್ಸ್ ಏನು ಮಾಡ್ತಾರೆ, ಇಲ್ಲಿ ಡಾಮಿನೇಟ್ ಮಾಡ್ತಾರೆ. ಈ 2 ಕ್ಯಾಂಡಲ್ ಎಷ್ಟು ಸೆಲ್ಲಿಂಗ್ ಪ್ರೆಷರ್ ಇತ್ತಲ್ಲ ಈ 2 ಕ್ಯಾಂಡಲ್ಸಲ್ಲಿ, ಇದು ಒಂದೇ ಕ್ಯಾಂಡಲಲ್ಲಿ ಅದನ್ನು ಬೀಟ್ ಮಾಡುತ್ತೆ. ಓಕೆ, ಸೊ ಬಾಯರ್ಸ್ ಹೆವಿ ಆಗ್ತಾರೆ ಇಲ್ಲಿ. ಸೊ ಹೆವಿ ಆದ ತಕ್ಷಣ ಏನಾಗುತ್ತೆ, ಇಲ್ಲಿ ಒಂದು ನಮಗೆ ರೇಂಜ್ ಸಿಗುತ್ತೆ. ಈ ರೇಂಜಲ್ಲಿ ಬಾಯರ್ಸ್ ಸ್ಟ್ರಾಂಗ್ ಇದ್ದಾರೆ. ಸೊ ಅಷ್ಟು ಈಸಿಲಿ ಮಾರ್ಕೆಟ್ ಕೆಳಗಡೆ ಹೋಗಕ್ಕೆ ಬಿಡಲ್ಲ ಅಂತ ಒಂದು ಕನ್ಫರ್ಮೇಷನ್ ಸಿಗುತ್ತೆ. ಸೊ ಆಮೇಲೆ ಏನಾಗುತ್ತೆ, ನಾವೊಂದು ಫಿಬೊನಾಚಿ ಡ್ರಾ ಮಾಡಿಕೊಂಡ್ರೆ ಇಲ್ಲಿಂದ ಇಲ್ಲಿವರೆಗೂ ಈ ಫಸ್ಟ್ ಇದೇನು ಫಸ್ಟ್ ಇಂಪಲ್ಸಿವ್ ಮೂಮೆಂಟ್ ಇದೆ ಅಲ್ಲ, ಸೊ ಈ ಮೂಮೆಂಟ್ ಮೇಲೆ ನಾವು ಒಂದು ಫಿಬೊನಾಚಿ ಡ್ರಾ ಮಾಡ್ಕೊಂಡ್ವಿ. ಸೊ ಫಿಬೊನಾಚಿ ಡ್ರಾ ಮಾಡ್ಕೊಂಡ್ಮೇಲೆ ನಮಗೆ ಇಲ್ಲಿ ಒಂದು ಝೋನ್ ಸಿಗುತ್ತೆ 0.5, 0.6. ಇಟ್ಸ್ ಅ ಗೋಲ್ಡನ್ ಝೋನ್. ಸೊ ದಿಸ್ ಝೋನ್ ಪ್ಲೇಸ್ ವೆರಿ ವೈಟಲ್ ರೋಲ್ ಇನ್ ಮಾರ್ಕೆಟ್. ಓಕೆ, ಸೊ ಈ ಝೋನ್ನ ನಾನು ಈ ಥರ ಡ್ರಾ ಮಾಡ್ಕೊಂಡ್ಮೇಲೆ ಮಾರ್ಕೆಟ್ ಏನು ಮಾಡುತ್ತೆ, ಒಂದು ಇನ್ನು ಮಾರ್ಕೆಟ್ ತಳಗಡೆನೇ ಬೀಳೋದಿದ್ರೆ ಮಾರ್ಕೆಟ್ ಏನು ಮಾಡುತ್ತೆ, ಈ ಝೋನ್ಗೆ ಬಂದು ರಿಜೆಕ್ಷನ್ ತೊಗೊಂಡು ಮತ್ತೆ ಕೆಳಗಡೆ ಮೊಮೆಂಟ್ ಕೊಡುತ್ತೆ. ಓಕೆ, ಬಟ್ ಮಾರ್ಕೆಟ್ ಹಂಗೆ ಮಾಡಲಿಲ್ಲ ಇವತ್ತು. ಮಾರ್ಕೆಟ್ ಏನು ಮಾಡ್ತು ಅಂದರೆ ಈ ಝೋನ್ನ ಕ್ರಾಸ್ ಮಾಡಿ ಮೇಲೆ ಹೋಗುತ್ತೆ. ದ್ಯಾಟ್ ಮೀನ್ಸ್ ಬಯರ್ಸ್ ಆರ್ ವೆರಿ ವೆರಿ ಸ್ಟ್ರಾಂಗ್. ಸೊ ಹೆಂಗೆ ಇಲ್ಲಿ ಈ ಮಾರ್ಕೆಟ್ ಈ ಒಂದು ಝೋನ್ನ ಕ್ರಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇತ್ತಲ್ಲ, ಸೊ ಆವಾಗಲೇ ನಮ್ಮ ಎಂಟ್ರಿ ಆಗುತ್ತೆ. ಎಂಟ್ರಿ ಆದ ತಕ್ಷಣ ಜಸ್ಟ್ ವಿದಿನ್ 1 ಕ್ಯಾಂಡಲಲ್ಲಿ ನಮ್ಮ ಟಾರ್ಗೆಟ್ ಹಿಟ್ ಆಗುತ್ತೆ. ಸೊ this was my trading logic. Okay, so we booked 610 rupees. Okay, so I hope ನೋಡಿ ಇವಾಗ ಮತ್ತೆ ಬೀಳ್ತಾ ಇದೆ ಮಾರ್ಕೆಟ್. ನಾವು ಎಂಟ್ರಿ ತೊಗೊಂಡ್ವಿ, ನಾವು ಎಕ್ಸಿಟ್ ಆದ್ವಿ, ನಾವು ಎಲ್ಲಿ ಟಾರ್ಗೆಟ್ ಇಟ್ಟಿದ್ವಿ ಅಲ್ಲಿಂದನೇ ಮಾರ್ಕೆಟ್ ರಿವರ್ಸಲ್ ಆಯಿತು. ಸೊ ಟಾರ್ಗೆಟ್ ಹೆಂಗಿಟ್ಟೆ, ಟಾರ್ಗೆಟ್ ಯಾವ ರೀಸನ್ ಮೇಲೆ ನಾನು ಇಲ್ಲಿವರೆಗೆ ಇಟ್ಟೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ರೆ ತುಂಬ ಟೈಮ್ ಆಗುತ್ತೆ. ಅದಕ್ಕೋಸ್ಕರ ನಾನು ಒಂದು ಸೆಪ್ರೇಟ್ ಮಾಡ್ತೀನಿ. ಸೊ ಐ ಹೋಪ್ ಈ ಒಂದು ಟ್ರೇಡಿಂಗ್ ಡೇಯಿಂದ ನಿಮಗೆ ನನ್ನ ಕಡೆಯಿಂದ, ನನ್ನ ಲಾಜಿಕ್ಕಿಂದ ಏನಾದರೂ ನಿಮಗೆ ಸಹಾಯ ಆಯಿತು ಅಂತ ಅನ್ಕೋತೀನಿ. ಆ್ಯಂಡ್ ಯಾ, ದ್ಯಾಟ್ಸ್ ಇಟ್ ಗೈಸ್. ಐ ವಿಲ್ ಕ್ಲೋಸ್ ಮೈ ಸ್ಕ್ರೀನ್ ಆ್ಯಂಡ್ ಐ ವಿಲ್ ಎಂಜಾಯ್ ಮೈ ಡೇ. ಥ್ಯಾಂಕ್ ಯು.